ಲಕ್ಷ್ಮೀ ಪೂಜೆನ ಯಾವ ದಿನ ಮಾಡಬೇಕು, ಹಾಗೇನೆ ಯಾವ ಟೈಮಲ್ಲಿ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಅಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ಹಬ್ಬನ ಮಾಡ್ಬೋದಾ, ಸೊ ಕಳ್ಸಕ್ಕೆ ದೃಷ್ಟಿ ತೆಗೆಯೋದು ಹೇಗೆ, ಅಂಡ್ ಕಳ್ಸನ ನಾವು ಇಟ್ಮೇಲೆ ನಾವು ತೆಗಿಬೇಕಾದ್ರೆ ಸರಿಯಾದ ಕ್ರಮದಲ್ಲಿ ತೆಗಿಬೇಕು. ಸೊ ಅದು ಹೇಗೆ ತೆಗಿಯೋದು ದಿನ ಯಾವ ನೈವೇದ್ಯನ ನಾವು ದೇವರಿಗೆ ಅರ್ಪಿಸಬೇಕು, ಪೀರಿಯಡ್ಸ್ ಆಗಿ ಎಷ್ಟು ದಿನ ಆದ್ಮೇಲೆ ಪೂಜೆನ ಮಾಡಬೇಕು, ಅಷ್ಟು ದಿನ ಕಳ್ಸನ ಯಾವ ದಿಕ್ಕಲ್ಲಿ ಇಡಬೇಕು, ಅಂಡ್ ಲಕ್ಷ್ಮಿ ಉಡಿಸುವಂತ ಸೀರೆಗಳನ್ನ ಯಾವ ತರ ಸೆಲೆಕ್ಟ್ ಮಾಡಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಸೊ ಇವತ್ತಿನ ಒಂದು ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ನೀವು ಆಲ್ರೆಡಿ ತಮ್ಮನೇ ನೋಡಿನೇ ಗೊತ್ತಾಗಿರುತ್ತೆ. ಸೊ ಕಳೆದ ಬ್ಲಾಗ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲಾ ವಸ್ತುಗಳ ತಯಾರಿ ಬಗ್ಗೆ ನಾನು ಮಾಹಿತಿನ ನೀಡಿದ್ದೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ರ, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಹೊಸದಾಗಿ ಅಂದ್ರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೇಕು ಅಂತ ಅಂದ್ಕೊಂಡವರಿಗೆ ತುಂಬಾ ತರಹದ ಒಂದು ಕನ್ಫ್ಯೂಷನ್ ಗಳಿರುತ್ತೆ. ಲಕ್ಷ್ಮೀ ಪೂಜೆನ ಯಾವ ದಿನ ಮಾಡ್ಬೇಕು, ಹಾಗೇನೆ ಯಾವ ಟೈಮಲ್ಲಿ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ, ಅಂಡ್ ಲಕ್ಷ್ಮಿ ಹಬ್ಬದ ದಿನ ಯಾವ ನೈವೇದ್ಯನ ನಾವು ದೇವರಿಗೆ ಅರ್ಪಿಸಬೇಕು, ಅಂಡ್ ಪೀರಿಯಡ್ಸ್ ಏನಾದ್ರು ಹಬ್ಬದ ಟೈಮಲ್ಲಿ ಬಂದ್ರೆ ಏನ್ ಮಾಡೋದು, ಸೊ ಯಾವ ಟೈಮಲ್ಲಿ ಮಾಡಬೇಕು, ಅಂಡ್ ಪೀರಿಯಡ್ಸ್ ಆಗಿ ಎಷ್ಟು ದಿನ ಆದ್ಮೇಲೆ ಪೂಜೆನ ಮಾಡ್ಬೇಕು, ಲಕ್ಷ್ಮಿ ದಿನ ಕಳ್ಸನ ಯಾವ ದಿಕ್ಕಲ್ಲಿ ಇಡಬೇಕು, ಅಂಡ್ ಲಕ್ಷ್ಮಿ ಉಡಿಸುವಂತ ಸೀರೆಗಳನ್ನ ಯಾವ ತರ ಸೆಲೆಕ್ಟ್ ಮಾಡಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ಹಬ್ಬನ ಮಾಡ್ಬೋದಾ, ಸೊ ಕಳ್ಸಕ್ಕೆ ದೃಷ್ಟಿ ತೆಗೆಯೋದು ಹೇಗೆ, ಅಂಡ್ ಕಳ್ಸನ ನಾವು ಇಟ್ಮೇಲೆ ನಾವು ತೆಗಿಬೇಕಾದ್ರೆ ಸರಿಯಾದ ಕ್ರಮದಲ್ಲಿ ತೆಗಿಬೇಕು. ಸೊ ಅದು ಹೇಗೆ ತೆಗಿಯುವಂಥದ್ದು, ಅಂಡ್ ಕಳ್ಸ ತೆಗಿಬೇಕಾದ್ರೆ ಏನೆಲ್ಲ ನೈವೇದ್ಯನ ನಾವು ಮಾಡಬೇಕು ಅಂತನೂ ಕೂಡ ಆಲ್ಮೋಸ್ಟ್ ಎಲ್ಲನೂ ಕೂಡ ಕವರ್ ಮಾಡಿದ್ದೀನಿ. ಸೊ ಹೊಸಬ್ರಿಗೆ ಅಂದ್ರೆ ಈ ವರ್ಷ ಹೊಸದಾಗಿ ಮಾಡುವಂಥವ್ರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಅನ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಅಂಡ್ ಶೇರ್ ಮಾಡಿ, ಅಂಡ್ ಈ ವಿಡಿಯೋ ಬಗ್ಗೆ ಏನೇ ಒಪಿನಿಯನ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬ ಯಾವಾಗಲೂ ಕೂಡ ಶ್ರಾವಣ ಮಾಸದಲ್ಲಿ ಬರುತ್ತೆ. ಸೊ ಶ್ರಾವಣ ಮಾಸದ 2ನೇ ವಾರ ಅಂದ್ರೆ 2ನೇ ಶುಕ್ರವಾರದಂದು ಸೊ ನಾವು ಲಕ್ಷ್ಮಿ ಹಬ್ಬ ಅಂತ ಆಚರಿಸ್ತೀವಿ ಎಲ್ಲರ ಮಲ್ಲೂ ಕೂಡ. ಆದ್ರೆ ಈ ಸತಿ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಸೊ ಶ್ರಾವಣ ಮಾಸದಲ್ಲಿ 5 ಶುಕ್ರವಾರಗಳು ಬಂದಿದೆ. ಸೊ 25ನೇ ತಾರೀಕೇನೆ ನಮ್ಗೆ ಶ್ರಾವಣ ಸ್ಟಾರ್ಟ್ ಆಗ್ತಿರೋದ್ರಿಂದ ಸೊ 5 ವಾರಗಳು ಬಂದಿದೆ. ಸೊ ಲಕ್ಷ್ಮಿ ಹಬ್ಬನ ಯಾವ ವಾರನಾದ್ರೂ ನೀವು ಪೂಜೆ ಮಾಡ್ಬೋದು. ಬಟ್ ಆದ್ರೆ 8ನೇ ತಾರೀಕು ತುಂಬಾನೇ ಒಳ್ಳೇದಿರೋದ್ರಿಂದ 8ನೇ ತಾರೀಕು ಆಲ್ಮೋಸ್ಟ್ ನೀವು ಟ್ರೈ ಮಾಡಿ ಪೂಜೆ ಮಾಡೋದಕ್ಕೆ ಅವತ್ತಿನ ದಿನ. ಸೊ ಆಗ್ದಲೇ ಇದ್ರೆ ಸೊ ಏನು ಮಾಡೋಂಗಿಲ್ಲ. ಸೊ ಬೇರೆ ವಾರಗಳು ಅಂದ್ರೆ ಬೇರೆ ಶುಕ್ರವಾರಗಳು ಕೂಡ ನೀವು ಮಾಡ್ಕೊಳ್ಬಹುದು. ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ. ಸೊ ಅವತ್ತಿನ ದಿನ ಯಾವ ಟೈಮಲ್ಲಿ ನಾವು ಪೂಜೆನ ಮಾಡ್ಕೊಳ್ಬೇಕು ಅಂತ ನೋಡೋದಾದ್ರೆ ಸಂಧ್ಯಾ ಕಾಲ ಅಂದ್ರೆ ಗೋಧುಳಿ ಲಗ್ನ ಇಲ್ಲ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಇನ್ ಕೇಸ್ ಏನಾದ್ರು ಆ ಟೈಮಲ್ಲಿ ಆಗ್ಲಿಲ್ಲ ಅಂದ್ರೆ 6:30 8:45 ತನಕನೂ ಕೂಡ ಟೈಮಿಂಗ್ಸ್ ಬಂದಿದೆ. ಸೊ ಅದ್ರಲ್ಲೂ ಕೂಡ ಮಾಡ್ಕೊಳ್ಬಹುದು. ಹಾಗೇನೆ ಸಂಜೆನೂ ಕೂಡ 7:30 9 ಗಂಟೆ ತನಕನೂ ಕೂಡ ಟೈಮಿಂಗ್ಸ್ ಒಳ್ಳೆ ಟೈಮಿಂಗ್ಸ್ ಇದೆ. ಸೊ ನೀವು ಅವಾಗ ಬೇಕಾದ್ರೂ ಮಾಡ್ಕೊಳ್ಬಹುದು. ಸೊ ನಿಮ್ಮ ಕನ್ವೀನಿಯಂಟ್. ಆದ್ರೆ ಗೋಧುಳಿ ಲಗ್ನ ಹಾಗೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಸೊ ಆಲ್ಮೋಸ್ಟ್ ಯಾವಾಗಲೂ ಕೂಡ ಬೆಳಿಗ್ಗೆ ಟೈಮೇ ಪೂಜೆ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಸಂಜೆ ಟೈಮು ಕುಂಕುಮ ಕೊಡೋದಿರುತ್ತೆ, ಹಾಗೇನೆ ನೀವು ಕುಂಕುಮಕ್ಕೆ ಬೇರೆಯವ್ರ ಮನೆಗೆ ಹೋಗೋದಿರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಬೆಳಿಗ್ಗೆ ಟೈಮೇ ನೀವು ಪೂಜೆನ ಮುಗಿಸ್ಕೊಂಡ್ರೆ ಸಂಜೆ ಫ್ರೀ ಆಗ್ತೀರಾ ಅಂತ. ದಿನ ಲಕ್ಷ್ಮಿ ಕಳ್ಸನ ಯಾವ ದಿಕ್ಕಲ್ಲಿ ಇಡಬೇಕು ಅಂತ ನೋಡೋದಾದ್ರೆ ಸೊ ಪೂರ್ವ, ಪಶ್ಚಿಮ ಹಾಗೆ ಉತ್ತರದಲ್ಲಿ. ಸೊ ಈ 3 ದಿಕ್ಕಲ್ಲಿ ನೀವು ಯಾವ ದಿಕ್ಕಿಗಾದ್ರೂ ಇಡ್ಬೋದು. ಆದ್ರೆ ದಕ್ಷಿಣ ದಿಕ್ಕಿಗೆ ನೀವು ಕಳ್ಸನ ಇಡಬಾರ್ದು. ದಕ್ಷಿಣ ದಿಕ್ಕನ್ನ ಬಿಟ್ಬಿಟ್ಟು 3 ದಿಕ್ಕಿಗೂ ಕೂಡ ಕಳ್ಸನ ಲಕ್ಷ್ಮೀ ದೇವಿಗೆ ನೈವೇದ್ಯಕ್ಕೆ ನಾವು ಏನೆಲ್ಲ ತಿಂಡಿ ತಿನಿಸುಗಳನ್ನ ಇಡ್ಬೋದು ಅಂತ ನೋಡೋದಾದ್ರೆ ಚಕ್ಲಿ, ನಿಪ್ಪಟ್ಟು, ಹೋಳಿಗೆ, ರವೆ ಉಂಡೆ ಹಾಗೇನೆ ಕಜ್ಜಾಯ ಎಲ್ಲದನ್ನೂ ಕೂಡ ಆಲ್ಮೋಸ್ಟ್ ಮಾಡಿ ದೇವರಿಗೆ ನೈವೇದ್ಯನ ಇಡ್ತೀವಿ. ಸೊ ಇದೆಲ್ಲ ಏನೂ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಜಸ್ಟ್ ನೀವು ರವೆಯಲ್ಲಿ ಸಜ್ಜಿಗೆ ಮಾಡಿ ನೈವೇದ್ಯನೂ ಕೂಡ ಮಾಡ್ಕೊಂಡು. ತುಂಬಾ ಜನಕ್ಕೆ ಇರುವಂತಹ ಕನ್ಫ್ಯೂಷನ್ ಏನಂದ್ರೆ ಸೊ ಹಬ್ಬದ ಟೈಮಲ್ಲಿ ಏನಾದ್ರು ಪೀರಿಯಡ್ಸ್ ಆದ್ರೆ ಏನ್ ಮಾಡೋದು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಏನಿಲ್ಲ, ಆ ಒಂದು ವಾರ ಅಂದ್ರೆ 9 ದಿನಗಳ ಆದ್ಮೇಲೆ ನೀವು ಪೂಜೆನ ಮಾಡಬೇಕು. ಸೊ ಪೀರಿಯಡ್ಸ್ ಮುಗಿದ್ಮೇಲೆ 9 ದಿನಗಳ ಆದ್ಮೇಲೆ ನೀವು ಪೂಜೆನ ಮಾಡಬೇಕು. ಹಾಗೇನೆ ಆ ವಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ಶ್ರಾವಣ ಮಂತಲ್ಲಿ ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ಈ ವರ್ಷ ಶ್ರಾವಣ ಮಂತಲ್ಲಿ 5 ಶುಕ್ರವಾರಗಳು ಬಂದಿದೆ. ಸೊ 5 ಶುಕ್ರವಾರದಲ್ಲಿ ಯಾವ ವಾರ ನಿಮಗೆ ಕನ್ವೀನಿಯಂಟ್ ಆಗುತ್ತೆ ಸೊ ಆ ವಾರ ನೀವು ಪೂಜೆನ ಮಾಡ್ಕೊಳ್ಬಹುದು. ಸೊ ಪ್ರೆಗ್ನೆಂಟ್ ಇರೋರು ಲಕ್ಷ್ಮಿ ಹಬ್ಬನ ಮಾಡ್ಬೋದು ಅಂತ ನೋಡೋದಾದ್ರೆ ಸೊ 5 ತಿಂಗಳು ಒಳಗಡೆ ಪ್ರೆಗ್ನೆಂಟ್ ಇದ್ರೆ ನೀವು ಲಕ್ಷ್ಮಿ ಹಬ್ಬನ ಮಾಡ್ಬೋದು. ಆದ್ರೆ 5 ತಿಂಗಳು ಮೇಲಾಗಿದ್ರೆ ಲಕ್ಷ್ಮಿ ಹಬ್ಬನ ನೀವು ಅವಾಯ್ಡ್ ಮಾಡಿ. ಕಳ್ಸನ ಕೂರ್ಸಿದ್ಮೇಲೆ ತುಂಬಾ ಚೆನ್ನಾಗಿ ನಾವು ಅಲಂಕಾರನ ಕೂಡ ಮಾಡಿರ್ತೀವಿ. ಸೊ ದೇವ್ರಿಗೂ ಕೂಡ ದೃಷ್ಟಿ ಆಗುತ್ತೆ. ಸೊ ನಮಗೆ ಹೇಗೆ ದೃಷ್ಟಿ ಆಗುತ್ತೆ ಹಾಗೆ ದೇವ್ರಿಗೂ ಕೂಡ ದೃಷ್ಟಿ ಆಗೋದು ಕಾಮನ್ ಆಗಿರುತ್ತೆ. ಸೊ ಹಾಗಾಗಿ ದೃಷ್ಟಿ ಹೇಗೆ ತೆಗೆಯೋದು ಅಂತ ನಾನು ತಿಳಿಸ್ತಾ ಇದ್ದೀನಿ. ಸೊ ಒಂದು ತಟ್ಟೆಗೆ ಸೊ ನಾರ್ಮಲ್ ಯಾವ ತಟ್ಟೆನಾದ್ರೂ ಆಗಿರ್ಬೋದು, ಬೆಳ್ಳಿದಾಗಿರ್ಬೋದು, ತಾಮ್ರದಾಗಿರ್ಬೋದು, ಇಲ್ಲ ಸ್ಟೀಲ್ದು, ಸೊ ಯಾವ ತಟ್ಟೆನಾದ್ರೂ ಪರವಾಗಿಲ್ಲ. ಸೊ ಅದು ಮ್ಯಾಟ್ರ್ ಆಗಲ್ಲ. ಒಂದ್ ತಟ್ಟೆಗೆ ಸ್ವಲ್ಪ ನೀರು, ಕುಂಕುಮ, ಅರಿಶಿನ ಹಾಗೇನೆ ಅದ್ರ ಜೊತೆಗೆ 2 ದೀಪಗಳನ್ನ ಇಡ್ಬೇಕು. ಸಣ್ಣ ಸಣ್ಣದ್ ಇಟ್ಟರು ಸಾಕಾಗುತ್ತೆ. ಸೊ ವಿಳೆದೆಲೆಗೆ 3 ಕಣ್ಣನ್ನ
ಮಾಡಬೇಕು. ಸೊ ಅದನ್ನ ಮಾಡಿಬಿಟ್ಟು ನಾವು ದೃಷ್ಟಿ ತೆಗೆಯೋದ್ರಿಂದ ದೇವರಿಗೆ ದೃಷ್ಟಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಹಬ್ಬದ ದಿನ ಆಲ್ಮೋಸ್ಟ್ ಎಲ್ಲರೂ ಕೂಡ ಲಕ್ಷ್ಮಿ ಕಳ್ಸಕ್ಕೆ ಸೀರೆನ ಉಡಿಸ್ತಾರೆ. ಸೊ ಸೀರೆನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಕಾಟನ್ ಆದ್ರೂ ಆಗಿರ್ಬೋದು, ಸಿಲ್ಕ್ ಆದ್ರೂ ಆಗಿರ್ಬೋದು, ನಿಮ್ಮ ಕನ್ವೀನಿಯಂಟ್. ಸೊ ಸಿಲ್ಕ್ ಸಾರಿನೇ ಉಡಿಸ್ಬೇಕು ದೇವರಿಗೆ ಅನ್ನೋ ಅಂತ ನಿಯಮ ಏನಿಲ್ಲ. ಸೊ ಬಾರ್ಡರ್ ಇರುವಂತಹ ಒಂದು ಸೀರೆನ ನೀವು ಉಡಿಸ್ಬೇಕು. ಸೊ ಕಾಟನ್ ಅಲ್ಲೂ ಕೂಡ, ಕಾಟನ್ ಸ್ಯಾರೀಸ್ ಅಲ್ಲೂ ಕೂಡ ಬಾರ್ಡರ್ ಇರುವಂತ ಸೀರೆನ ನೀವು ಹುಡುಕಿ ನೀವು ದೇವರಿಗೆ ಉಡಿಸ್ಬೇಕು. ದೇವರಿಗೆ ಉಡಿಸುವಂತ ಸೀರೆ ಯಾವ ಕಲರ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ, ಕೆಂಪು, ಹಸಿರು, ಹಾಗೇನೆ ಪಿಂಕ್ ಕಲರ್ ಆದ್ರೂ ಆಗಿರ್ಬೋದು, ಎಲ್ಲಾ ಕಲರು ಕೂಡ ಆಲ್ಮೋಸ್ಟ್ ನೀವು ಉಡಿಸ್ಬೋದು. ಆದ್ರೆ ಬೂದು ಬಣ್ಣ ಅಂಡ್ ಬ್ಲಾಕ್ ಕಲರ್ ಸೀರೆನ ಬಿಟ್ಬಿಟ್ಟು ಯಾವ ಕಲರ್ ಸ್ಯಾರಿನಾದ್ರೂ ನೀವು ಉಡಿಸ್ಬೋದು. ಆದ್ರೆ ವಿತ್ ಬಾರ್ಡರ್ ಇರುವಂತ ಸೀರೆ ಉಡಿಸಿದ್ರೆ ಒಳ್ಳೇದು. ಲಕ್ಷ್ಮಿ ಉಡಿಸುವಂತ ಸೀರೆಗೆ ಪರ್ಟಿಕ್ಯುಲರ್ ಆಗಿ ಆ ಕಲರ್ ಈ ಕಲರ್ ಅಂತ ಏನಿಲ್ಲ. ಬಟ್ ಆದ್ರೆ ಬ್ಲ್ಯಾಕ್ ಕಲರ್ ಅಂಡ್ ಬೂದು ಬಣ್ಣ ಅಂದ್ರೆ ಗ್ರೇ ಕಲರ್ ಅಂಡ್ ಬ್ಲ್ಯಾಕ್ ಕಲರ್ ಬಿಟ್ಬಿಟ್ಟು ಯಾವ ಕಲರ್ ಆದ್ರೂ ನೀವು ಉಡಿಸ್ಬೋದು. ಸೊ ನಿಮ್ಮ ಕನ್ವೀನಿಯಂಟ್ ಪ್ರಕಾರ ಸೀರೆನ ಪರ್ಚೇಸ್ ಮಾಡ್ಬಿಟ್ಟು ನೀವು ಕಳ್ಸಕ್ಕೆ ಸೀರೆನ ಉಡಿಸ್ಬೋದು. ಅಂಡ್ ಇನ್ನೊಂದೇನಂದ್ರೆ, ಕಳ್ಸ ತೆಗಿಬೇಕಾದ್ರೆ ಸೊ ನಾವು ನೈವೇದ್ಯನ ಮಾಡ್ಬೇಕಾಗತ್ತೆ. ಸೊ ಯಾರಾದ್ರೂ ನೆಂಟರು ಬಂದ್ರೆ, ಇನ್ ಕೇಸ್ ನಮ್ಮ ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ, ಸೊ ನಾವು ಹೋಗ್ಬೇಕಾದ್ರೆ ಅವ್ರಿಗೆ ಏನಾದ್ರು ಸ್ವೀಟ್ ಏನಾದ್ರು ಮಾಡ್ತೀವಲ್ವಾ. ಸೊ ಅದೇ ರೀತಿ ದೇವ್ರಿಗೂ ಕೂಡ ನಾವು ದೇವ್ರ ಕಳ್ಸನ ಕಳ್ಸಿಕೊಡ್ಬೇಕಾದ್ರೆ ನಾವು ನೈವೇದ್ಯನ ಮಾಡ್ಬಿಟ್ಟು ಇಡ್ಬೇಕು. ಕಳ್ಸ ತೆಗಿಬೇಕಾದ್ರೆ ನೈವೇದ್ಯಕ್ಕೆ ತುಂಬಾ ತರ ಒಂದು ಐಟಮ್ಸ್ ನ ಮಾಡ್ಬೇಕು ಅಂತೇನಿಲ್ಲ. ಚಿಕ್ಕದಾಗಿ ನೀವು ಬಾಳೆಹಣ್ಣಿನ ರಸಾಯನ ಆಗಿರ್ಬೋದು, ಇಲ್ಲ ಅಂದ್ರೆ ಬೆಲ್ಲ ಮತ್ತೆ ಕಡಲೆ ಅಂದ್ರೆ ಹುರ್ಗಡ್ಲೆನ ಪುಡಿ ಮಾಡಿನೂ ಕೂಡ ನೀವು ನೈವೇದ್ಯನ ಮಾಡ್ಬೋದು, ಏನೂ ಆಗ್ಲಿಲ್ಲ ಅಂದ್ರೆ. ಇಲ್ಲಾಂದ್ರೆ ಪಾಯಸ, ಇಲ್ಲಾಂದ್ರೆ ಸಜ್ಜಿಗೆ, ಏನಾದ್ರು ಈ ತರ ಚಿಕ್ಕದಾಗಿ ಏನಾದ್ರು ಸ್ವೀಟ್ ಮಾಡ್ಬಿಟ್ಟು ನೀವು ಕಳ್ಸನ ತೆಗಿಬೇಕು. ಕಳ್ಸನ ಕೂರ್ಸ್ಬೇಕಾದ್ರೆ ತುಂಬಾನೇ ಭಯ ಭಕ್ತಿಯಿಂದ ಫೋಕಸ್ ಮಾಡಿ ನಾವು ಕೂರ್ಸಿರ್ತೀವಿ. ಸೊ ತೆಗಿಬೇಕಾದ್ರೆ ಹೇಗ್ ಬೇಕು ಹಾಗೆ ತೆಗಿಯೋದಕ್ಕಾಗಲ್ಲ. ಸೊ ಹೇಗೆ ಮನೆಗೆ ಕರ್ಕೊಳ್ತೀವಿ, ಕಳ್ಸ್ಬೇಕಾದ್ರೂ ಕೂಡ ಅಷ್ಟೇ ನಿಯಮದಿಂದ ನಾವು ಕಳ್ಸ್ಬೇಕಾಗತ್ತೆ. ನಾವು ತೆಂಗಿನಕಾಯಿನ ಇಟ್ಟಿರ್ತೀವಲ್ವಾ, ಸೊ ಆ ತೆಂಗಿನಕಾಯಿನ ಸ್ವಲ್ಪ ಶೇಕ್ ಮಾಡ್ಬಿಟ್ಟು, ಅಂದ್ರೆ ಸ್ವಲ್ಪ ಅಲ್ಲಾಡ್ಸ್ಬಿಟ್ಟು 3 ಸತಿ ದೇವ್ರ ಹೆಸರು ಹೇಳ್ಕೊಂಡ್ಬಿಟ್ಟು ನಾವು ಎತ್ತಿ ಇಡ್ಬೇಕಷ್ಟೇ. ಸೊ ಮಾಡಿದ್ರೆ ಕಳ್ಸನ ಕದ್ಲಿಸ್ದಂಗೆ. ಇಷ್ಟ ಆದ್ಮೇಲೆ ದೇವ್ರಿಗೆ ಹಾಕಿರುವಂತ ಒಡವೆ ಸೀರೆನ ನಾವು ಹಾಗೇನೆ ತೆಗ್ದಿಡ್ಬಾರ್ದು. ಸೊ ನಾವು ಕೂಡ ಹಾಕೊಂಡ್ಬಿಟ್ಟು ನಮ್ಮ ಮೈ ಮೇಲೆ ಹಾಕೊಂಡಾದ್ಮೇಲೆ ತೆಗ್ದಿಡ್ಬೇಕು. ಇಷ್ಟು ಪಾಯಿಂಟ್ಸ್ ಗಳು ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಫಾಲೋ ಮಾಡೋಂಥದ್ದು. ಸೊ ನನಗೆ ಏನ್ ಗೊತ್ತಿದೆ ಅದನ್ನ ನಿಮಗೂ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡಿದೀನಿ. ಸೊ ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್, ನಮಸ್ಕಾರ.